ಸಮಾಕರ್ಷಾಧಿಕರಣ ಸೂತ್ರ 122 129. ಸರ್ವ ಶಬ್ದಗಳು ಭಗವದ್ವಾಚಕಗಳೇ ಹೌದು. ಹೀಗೆ ಆದರೆ ಪ್ರಪಂಚದಲ್ಲಿ ಬೋಧಕ ಶಬ್ದಗಳಿಲ್ಲದೆ ಸರ್ವ ವ್ಯವಹಾರವು ನಿಲ್ಲುವುದಿಲ್ಲವೇ ಎಂಬ ಆಕ್ಷೇಪಕ್ಕೆ ಈ ಅಧಿಕರಣದಲ್ಲಿ ಸಮಾಧಾನಪೂರ್ವಕವಾಗಿ ಉತ್ತರವನ್ನು ಕೊಡುತ್ತಾರೆ. ಆ ಶಬ್ದಗಳಿಂದಲೇ ವ್ಯವಹಾರವು ಯುಕ್ತವಾಗುತ್ತದೆ ಎಂದು ತಿಳಿಸುತ್ತಾರೆ. ಈ ಅಧಿಕರಣದಲ್ಲಿ ಒಟ್ಟು 8 ಸೂತ್ರಗಳಿವೆ. 122 129. ಸರ್ವಶಬ್ದಾನಾಂ ಪರಮಾತ್ಮ ವಾಚಕತ್ವೇ ಕಥಮನ್ಯತ್ರ ವ್ಯವಹಾರ ಇತಿ ಅಥೋ ಬ್ರವೀತಿ. ಎಲ್ಲ ಶಬ್ದಗಳು ಪರಮಾತ್ಮಕ ವಾಚಕವಾದರೆ ಬೇರೆಡೆಯಲ್ಲಿ ಎಂದರೆ ಜಗತ್ತಿನ ವ್ಯವಹಾರ ಹೇಗೆ ನಡೆಯಬೇಕು? ಇದರಿಂದ ಲೋಕ ವ್ಯವಹಾರಕ್ಕೆ ಲೋಕ ಪ್ರಸಂಗ ಬರುವುದಿಲ್ಲವೇ ಎಂಬ ಶಂಕೆಗೆ ಸೂತ್ರಕಾರರು ಕೆಳಗಿನಂತೆ ಹೇಳುತ್ತಾರೆ. ಓಂ ಸಮಾಕರ್ಷಾತ್. ಓಂ ಸಮಾಕರ್ಷಾತ್ ಭಗವದ್ವಾಚಕ ಶಬ್ದಗಳನ್ನೇ ಸೆಳೆದು ಲೋಕ ವ್ಯವಹಾರವು ಸಂಭಾವಿತವಾಗಿರುವುದರಿಂದ ಬಾಧಕವಿಲ್ಲದೆ ಸರ್ವ ಶಬ್ದಗಳು ಪರಮಾತ್ಮ ವಾಚಕಗಳೇ ಆಗಿವೆ. ಪರಮ ಮುಖ್ಯ ವೃತ್ತಿಯಿಂದ ಭಗವದ್ವಾಚಕಗಳಾಗಿ ವ್ಯವಹಾರ ಉಪಯುಕ್ತಗಳು ಆಗಿವೆ. ಮತ್ತೆ ಭಗವದ್ವಾಚಕನೂ ಆಗ್ತವೆ, ವ್ಯವಹಾರ ಉಪಯುಕ್ತಗಳು ಆಗ್ತವೆ. ಸಮಾಕರ್ಷಾತ್ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮಕ ವಾಚಕವಾದ ಶಬ್ದಗಳನ್ನು ಚೆನ್ನಾಗಿ ಸೆಳೆದು ಸಮ್ಯಕ್ ಆಕರ್ಷ ಸಮಾಕರ್ಷ ಇತರ ವಾಚಕಗಳೆಂದು ಬಳಸುವುದರಿಂದ ಲೋಕ ವ್ಯವಹಾರ ಲೋಪವಾಗುವ ಪ್ರಸಂಗವೇ ಇಲ್ಲ. ಆದುದರಿಂದ ಶಬ್ದಗಳು ಪರಮಾತ್ಮನಲ್ಲಿ ಪರಮ ಮುಖ್ಯ ವೃತ್ತಿಯಿಂದ ಮತ್ತು ಇತರರಲ್ಲಿ ಮುಖ್ಯ ವೃತ್ತಿಯಿಂದ ಇವೆ ಎಂದು ಗಮನಿಸಬೇಕು, ತಿಳಿದುಕೊಳ್ಳಬೇಕು. ಪರಮಾತ್ಮ ವಾಚಿನಃ ಶಬ್ದಾಃ ಅನ್ಯತ್ರ ಸಮಾಕೃಷ್ಯ ವ್ಯವಹ್ರಿಯಂತೆ. ಪರಸ್ಯ ವಾಚಕಾಃ ಶಬ್ದಾಃ ಸಮಾಕೃಷ್ಯೆ ತರೇಷ್ಟಪಿ ವ್ಯವಹ್ರಿಯಂತೆ ಸತತಂ ಲೋಕ ವೇದಾನುಸಾರತಃ ಇತಿ ಪಾದ್ಮೆ. ಪರಮಾತ್ಮನನ್ನೇ ಬೋಧಿಸುವ ಶಬ್ದಗಳನ್ನು ಚೆನ್ನಾಗಿ ಆಕರ್ಷಿಸಿ ಸೆಳೆದುಕೊಂಡು ತೆಗೆದುಕೊಂಡು ಇತರತ್ರ ಪ್ರಯೋಗಿಸಿ ವ್ಯವಹಾರ ನಡೆಸುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಲೋಕ ವ್ಯವಹಾರ ಲೋಕ ಸೃಷ್ಟಿಯಾದ ಮೇಲಿಂದ ಅದು ನಾಶ ಆಗುವವರೆಗೆ ಪರಮಾತ್ಮನ ಶಬ್ದಗಳನ್ನೇ ಲೋಕ ವ್ಯವಹಾರಕ್ಕಾಗಿ ಉಪಯೋಗಿಸುತ್ತಾರೆ. ಇದರಿಂದ ಏನೂ ತೊಂದರೆ ಇಲ್ಲ. ತರ್ಹಿ ಕಥಂ ತೇಷಾಂ ಶಬ್ದಾನಾಂ ಜಗತಿ ಪ್ರಸಿದ್ಧಿ. ಸಕಲ ಶಬ್ದಗಳು ಪರಮಾತ್ಮಕ ವಾಚಕವಾದರೆ ಅವು ಇತರ ವಾಚಕವೆಂದು ಜಗತ್ತಿನಲ್ಲಿ ಪ್ರಸಿದ್ಧಿ ಹೇಗೆ ಎಂದರೆ ಸೂತ್ರಕಾರರು ಮುಂದೆ ಹೇಳ್ತಾರೆ. ಓಂ ಜಗದ್ವಾಚಿತ್ವಾತ. ಓಂ 123ನೇ ಸೂತ್ರ. ಮಂದರಾದ ಜೀವರುಗಳ ದೃಷ್ಟಿಯಿಂದ ಜಗದ್ವಾಚಿತತ್ವಾದ ಶಬ್ದಗಳು ಜಗದ್ಬೋಧಕಗಳಾಗಿಯೇ ತೋರಿರುವುದರಿಂದ ಶಬ್ದಗಳಿಗೆ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿದೆ. ಕಾಮನ್ ಜನಗಳಿಗೆ ಅದು ಪ್ರಶ್ನೆನೇ ಬರೋದಿಲ್ಲ. ಅದು ಜಗತ್ ವ್ಯಾಪಾರಕ್ಕೆ ನಡೀತಕ್ಕಂಥ ಶಬ್ದಗಳೇ ಬಹಳ ಮುಖ್ಯ ಅವರಿಗೆ. ಅದರ ಪರಮಾತ್ಮನ ಹೆಸರು ಅದು ಅಂತಕ್ಕಂಥ ತೋಣಿ ಏನು ಮಾಡಬೇಕು? ಅದನ್ನು ಜ್ಞಾನಿಗಳು ತಿಳ್ಕೊತಾರೆ. ಕಾಮನ್ ಜನಗಳಿಗೆ ಲೋಕ ವ್ಯವಹಾರ ನಡ್ಕೊಂಡು ಹೋಗ್ತಿರ್ತದೆ. ಜಗತಿ ವ್ಯವಹಾರೋ ಲೋಕಸ್ಯ ನತು ಪರಮಾತ್ಮನಿ ತಥಾ ಅಥೋ ಜಗತಿ ಪ್ರಸಿದ್ಧಿ ಶಬ್ದಾನಾಂ. ಸಾಮಾನ್ಯ ಜನರು ಪಾಮರರೇ ವ್ಯವಹಾರ ಹೆಚ್ಚಾಗಿ ಜಗತ್ತಿನಲ್ಲಿ ಅವ್ರ ವ್ಯವಹಾರ ಜಗತ್ತಿನಲ್ಲಿ ಹೆಚ್ಚಾಗಿ 99.9999 ಸಮಯ ಟೈಮು ಎಲ್ಲ ಮನಸ್ಸು ಎಲ್ಲ ಜಗತ್ ವ್ಯಾಪಾರಕ್ಕೆ ಉಪಯೋಗಿಸ್ತಾ ಇರ್ತಾರೆ. ಆದರೆ ಪರಮಾತ್ಮನಲ್ಲಿ ಪಾಮರ ವ್ಯವಹಾರ ಅಷ್ಟೊಂದು ಇರೋದೇ ಇಲ್ಲ, ಸುಮ್ಮನೆ ಹೆಸರಿಗಿರ್ತದೆ. ಆದ್ದರಿಂದ ಶಬ್ದಗಳು ಇತರ ವಾಚಕವೆಂದು ಪ್ರಸಿದ್ಧವಾಗಿ ಇರುತ್ತವೆ. ನೋಡ್ರಿ, ಓಂ ಜಿವ್ವ ಮುಖ್ಯ ಪ್ರಾಣಲಿಂಗಾದಿತಿ ಚೇತ್ ತದ್ ವ್ಯಾಖ್ಯಾತಂ. ಓಂ 124ನೇ ಸೂತ್ರ. ಸರ್ವಧಾರತ್ವ ಎಂಬ ವಿಷ್ಣುವಿನ ಲಕ್ಷಣವು ಜೀವ ಮುಖ್ಯ ಪ್ರಾಣಲಿಂಗ ಜೀವನ ಮುಖ್ಯ ಪ್ರಾಣ ಲಕ್ಷಣವೂ ಆಗಿರುವುದರಿಂದ ಅವರು ಸರ್ವವಾಚ್ಯರಾಗಲಿ. ಯಾಕೆಂದರೆ ಮುಖ್ಯ ಪ್ರಾಣರೇ ನಿಜವಾದ ಕಾರ್ಯಗಳನ್ನು ಮಾಡ್ತಾ ಇರೋದು. ಈಗ ನೋಡಲಿಕ್ಕೆ ಅವರ ಅಂತರ್ವಾತ್ಮ ಪರಮಾತ್ಮ ಇದ್ದಾನೆ, ಕಾಣೋದೇ ಹೆಂಗೆ? ಮುಖ್ಯ ಪ್ರಾಣರೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರೇ ಸರ್ವವಾಚ್ಯರಾಗಲಿ ಎಂದರೆ ಇತಿ ಚೇತ್ ಹೀಗೆ ಹೇಳುವುದು ಯುಕ್ತವಲ್ಲ. ಏಕೆಂದರೆ ತದ್ ವ್ಯಾಖ್ಯಾತಂ ಆ ವಿಷಯವು ಈಗಾಗಲೇ ಹಿಂದೆ ವಿವರಣೆ ಮಾಡಲಾಗಿದೆ. ಉಪಸ ತ್ರೈವಿಧ್ಯಾತ್ ಎಂಬಲ್ಲಿ 131 ಅದರಲ್ಲಿ ಈಗಾಗಲೇ ಹೇಳಲಾಗಿದೆ. ಸರ್ವಧಾರತ್ವ ಎಂಬುದು ಪರಬ್ರಹ್ಮನಾದ ವಿಷ್ಣುವೇ ಲಕ್ಷಣ. ಅದು ಜೀವನ ಹಾಗೂ ಮುಖ್ಯ ಪ್ರಾಣನ ಲಕ್ಷಣವೂ ಆಗಿರುವುದರಿಂದ ಅವರು ಸರ್ವವಾಚ್ಯರಾಗಲಿ. ಹೀಗೆ ಹೇಳೋದು ಯುಕ್ತವಲ್ಲ. ಏಕೆಂದರೆ ಆ ವಿಷಯವು ಈಗಾಗಲೇ ಹಿಂದೆ ವಿವರಿಸಲಾಗಿದೆ. ತದಧೀನತ್ವಾತ್ ತಚ್ಛಬ್ದ ವಾಚ್ಯತ್ವಂ ಇತ್ಯುಕ್ತಂ ತಜ್ಜೀವ ಮುಖ್ಯ ಪ್ರಾಣಯೋ ಲಿಂಗಂ ಅಸ್ಯ ಯದೈಕಾಂ ಶಾಖಾಂಜೀವೋ ಜಹಾತಿ ಅಥ ಸಾ ಶುಷ್ಯತಿ. ಛಾಂದೋಗ್ಯ ವಾಯುನಾ ಹಿ ಸರ್ವೇ ಲೋಕಾನಿ ನಿಯಂತೆ ಇತ್ಯಾದಿ ಶ್ರುತಿಭ್ಯಃ ಇತಿ ಚೇನ್ ಉಪಾಸಾ ತ್ರೈವಿಧ್ಯಾತ್ ಇತಿ ವ್ಯಾಖ್ಯಾತತ್ವಾತ್. ತದಧೀನತ್ವಾತ್ ಅರ್ಥವತ್ 143 ಎಂಬ ಸೂತ್ರದ ಮೇರೆಗೆ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮವು ಭಗವದಧೀನ ಇರುವುದರಿಂದ ಅವನು ಸರ್ವ ಶಬ್ದ ವಾಚ್ಯನು ಎಂದು ಹೇಳಲಾಗಿದೆ.
ಈ ತದಧೀನತ್ವವು ಜೀವ ಮತ್ತು ಮುಖ್ಯ ಪ್ರಾಣಲಿಂಗ ಧರ್ಮ ಆಗಿದೆ. ಏಕೆಂದರೆ ಯಾವಾಗ ವೃಕ್ಷ ಜೀವನು ತನ್ನ ಒಂದು ಟೊಂಗೆಯನ್ನು ಬಿಡುವನು ಆಗ ಆ ಟೊಂಗೆ ಒಣಗುತ್ತದೆ ಅಂತ ಹೇಳ್ತದೆ. ಇಲ್ಲಿ ಒಣಗುವ ಧರ್ಮವು ಜೀವನ ಆಧೀನ. ಅದರಂತೆ ಮುಖ್ಯ ಪ್ರಾಣನಿಂದ ಎಲ್ಲ ಜೀವರು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿಸಲ್ಪಡಿರುತ್ತಾರೆ. ನೇನೀಯಂತೆ ಪ್ರೇರ್ಯಂತೆ, ಇದು ವಾಯುವಿನ ಧರ್ಮ. ಏ ಮೊದಲಾದ ವಚನಗಳಿಂದ ಜೀವ ಮತ್ತು ಮುಖ್ಯ ಪ್ರಾಣರು ಸರ್ವವಾಚ್ಯರಾಗಲಿ ಎಂಬ ವಾದವು ಸರಿಯಲ್ಲ. ಏಕೆಂದರೆ ಈ ಎಲ್ಲ ಧರ್ಮಗಳನ್ನು ಅಂತರ್ಯಾಮಿ ಎಂದು ಹೇಳಲಾಗಿದೆ ಹಾಗೂ ಇದನ್ನು 1:1:31ನೇ ಸೂತ್ರದಲ್ಲಿ ಉಪಾಸತ್ರೈವಿಧ್ಯಾತ್ ಎಂದು ವ್ಯಾಖ್ಯಾನ ಮಾಡಲಾಗಿದೆ. ಗಿಡದ ಟೊಂಗೆ ಒಣಗುವುದು ಮತ್ತು ಜನರನ್ನು ಅವರವರ ಕಾರ್ಯಗಳಲ್ಲಿ ತೊಡಗಿಸುವುದು ಇವು ಕ್ರಮೇಣ ಜೀವ ಮತ್ತು ಮುಖ್ಯ ಪ್ರಾಣರ ಧರ್ಮಗಳಾದರೂ ಆ ಧರ್ಮಗಳು ಮುಖ್ಯವಾಗಿ ಅಂತರ್ಯಾಮಿ ಪರಮಾತ್ಮನ ಧರ್ಮವಾಗಿದ್ದರಿಂದ ಸರ್ವಶಬ್ದವಾಚ್ಯನು ಪರಮಾತ್ಮನಾದ ವಿಷ್ಣುವೇ. ಅಂತರ್ಗತತೆಯ ಪರಮಾತ್ಮನ ಉಪಾಸನೆಗಾಗಿ ಈ ಧರ್ಮಗಳನ್ನು ಹೇಳಲಾಗಿದೆ. ಉಪಾಸನೆಯು ಅಂತಹ, ಬಹಿ ಮತ್ತು ಸರ್ವತ್ರ ಎಂದು 3 ವಿಧವಾಗಿರುತ್ತೆ. 3 ವಿಧ ಅಂತ ಉಪಾಸನೆ ಇದೆ. ಪ್ರತಿಯೊಂದು ಜೀವಿಗಳಲ್ಲಿ, ಮುಖ್ಯ ಪ್ರಾಣದಲ್ಲಿ, ಎಲ್ಲೆಲ್ಲೂ ಜಗತ್ತಿನಲ್ಲಿ ಏನಪ್ಪ ಜಡ ವಸ್ತುಗಳಲ್ಲಿ ಪರಮಾತ್ಮನೇ ಇದ್ದು ಕಾರ್ಯಗಳನ್ನು ಮಾಡಿಸುತ್ತಾನೆ ಅಂತಕ್ಕಂಥ ವಿಚಾರ ನೋಡಲಿಕ್ಕೆ ಅದೆಲ್ಲ ಪರಮಾತ್ಮನ ಹೆಸರುಗಳೇ. ಆದರೆ ಲೋಕ ವ್ಯವಹಾರಕ್ಕಾಗಿ ಬೇರೆ ಬೇರೆ ಹೆಸರುಗಳಿಂದ ಅವುಗಳನ್ನು ನಾವು ಕರೆಯುತ್ತೇವೆ. ಓಂ ಅನ್ಯಾರ್ಥಂ ತು ಜೈಮಿನಿ ಪ್ರಶ್ನೆ ವ್ಯಾಖ್ಯಾನಾಭ್ಯಾಮಪಿ ಚೈವಮೇಕೆ ಓಂ 125ನೇ ಸೂತ್ರವನ್ನು ನಾವು ಮುಂದೆ ಅಧ್ಯಯನವನ್ನು ಮಾಡೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.